ನಾಡು ಕೊಟ್ಟೆ ಕೊಟ್ಟೆ ಕೊಟ್ಟೆ. ಓಕೆ ಓಕೆ ಒಂದು ರೆಕಾರ್ಡ್ ಅಂತ ಆಪ್ಷನ್ ಇತ್ತು, ಕೊಟ್ಟೆ ತಗೋ. ಸರಿ. ಓಕೆ, ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ಕುವೆಂಪು ಲರ್ನಿಂಗ್ ಆನ್ಲೈನ್ ಎಜುಕೇಶನ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಸಲಿಂಗ ಸರ್, ಸಾಮಾನ್ಯ ಅಧ್ಯಯನ ಮತ್ತು ಪ್ರಸ್ತುತ ವಿದ್ಯಮಾನಗಳ ಉಪನ್ಯಾಸಕರು. ಪ್ರಿಯ ವಿದ್ಯಾರ್ಥಿ ಬಾಂಧವರೇ, ನಿನ್ನೆ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮುಖ ಯೋಜನೆಗಳ ಕುರಿತು ಏನ್ ಮಾಡಿದ್ವಿ, ಚರ್ಚೆ ಮಾಡಿರ್ತಕ್ಕಂಥದ್ದು. ಓಕೆನಾ? ಇವತ್ತಿನ ನಿನ್ನೆ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂತಹ ಹಲವಾರು ವಿಷಯಗಳ ಕುರಿತು ಏನ್ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಆ ಒಂದು ತರಗತಿಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಇವತ್ತಿನ ಒಂದು ಸೆಷನ್ ಅಲ್ಲಿ ಚರ್ಚೆ ಮಾಡೋಣ. ಅಂದ್ರೆ ನಿನ್ನೆ ತರಗತಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಯೋಜನೆಗಳ ಮೇಲೆ ನಿನ್ನೆ ಎಷ್ಟು ನಾನು ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ, ನಿನ್ನೆ ಎಷ್ಟು ಯೋಜನೆಗಳನ್ನ ಚರ್ಚೆ ಮಾಡಿದ್ದೀನಿ, ಅಷ್ಟು ಯೋಜನೆಗಳ ಒಂದು MCQs ಪ್ರಶ್ನೆಯನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿ ನೆಕ್ಸ್ಟ್ ಇದರ ಮುಂದುವರೆದ ಭಾಗವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ನಿನ್ನೆ ತರಗತಿಯಲ್ಲಿ ಉನ್ನತಿ ಎನ್ನುವಂತ ಒಂದು ಯೋಜನೆ ಬಗ್ಗೆ ಹೇಳಿದ್ದೆ ನಾನು. ಉನ್ನತಿ ಎನ್ನುವಂತ ಯೋಜನೆ, ಉನ್ನತಿ ಯೋಜನೆಯನ್ನು ಅಥವಾ ಉನ್ನತಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎನ್ನುವಂಥದ್ದು. ಉನ್ನತಿ ಯೋಜನೆಯನ್ನು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಆಪ್ಷನ್ ಎ ಏನಿದೆ, ದಕ್ಷಿಣ ಕನ್ನಡ. ಆಪ್ಷನ್ ಎ ದಕ್ಷಿಣ ಕನ್ನಡ, ಬೆಂಗಳೂರು ನಗರ, ರಾಯಚೂರು. ಆಪ್ಷನ್ ಬಿ ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ರಾಯಚೂರು. ಆಪ್ಷನ್ ಸಿ ಉತ್ತರ ಕನ್ನಡ, ರಾಯಚೂರು, ಯಾದಗಿರಿ. ಆಪ್ಷನ್ ಡಿ ರಾಯಚೂರು, ಯಾದಗಿರಿ, ಕೊಪ್ಪಳ. ಸರಿಯಾದ ಉತ್ತರ ಯಾವುದು? ಕಮೆಂಟ್ ಮಾಡ್ರಿ. ಆನ್ಸರ್ ಮಾಡ್ರಿ. ಆನ್ಸರ್ ಮಾಡ್ರಿ, ಸರಿಯಾದ ಉತ್ತರ. ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ರಿ ಪ್ರಶ್ನೆಗೆ ಸರ್. ನೋಡ್ರಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದ? ಆಪ್ಷನ್ 2 ಅಂತ ಹೇಳ್ತಾ ಇದ್ರ. ಕರೆಕ್ಟ್ ಓದ್ರಿ, ಕ್ವಶನ್ ಕರೆಕ್ಟ್ ಓದ್ರಿ. ಆಪ್ಷನ್ 2 ಅಂತ ಹೇಳ್ತಾ ಇದ್ರ. ಮತ್ತೆ ಬೇರೆಯವ್ರು ಆನ್ಸರ್ ಮಾಡ್ರಿ. ಭೂಮಿ ಮೇಡಮ್ ಅವರು ಆಪ್ಷನ್ 2 ಅಂತ ಹೇಳ್ತಾ ಇದಾರೆ. ವೆರಿ ಗುಡ್, ವೆರಿ ಗುಡ್. ಆಪ್ಷನ್ 2 ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ 2 ಸರಿಯಾದ ಉತ್ತರ. ದಕ್ಷಿಣ ಕನ್ನಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಏನ್ ಮಾಡಿದ್ರು, ಇತ್ತೀಚೆಗೆ ಉನ್ನತಿ ಎನ್ನುವಂತ ಒಂದು ಯೋಜನೆಯನ್ನ ಅನಾವರಣ ಮಾಡಲಾಯಿತು. ಯಾವ ಯೋಜನೆ? ಉನ್ನತಿ ಎನ್ನುವಂತ ಯೋಜನೆಯನ್ನ ಅನಾವರಣ ಮಾಡಿರ್ತಕ್ಕಂಥ ಜಿಲ್ಲೆ ಅಂತ ಬಂದಾಗ ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಯಚೂರು ಎನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ವೃತ್ತಿ ದರ್ಶನ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ವೃತ್ತಿ ದರ್ಶನ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಫಸ್ಟ್ ಹೇಳಿಕೆ ಏನಿದೆ, ದಾಖಲಾತಿ ದರವನ್ನು ಹೆಚ್ಚಿಸುವ ಯೋಜನೆಯಾಗಿದೆ. ಶಾಲಾ ಮಕ್ಕಳ ದಾಖಲಾತಿ ದರವನ್ನ ಹೆಚ್ಚಿಸುವ ಯೋಜನೆಯಾಗಿದೆ. ಹೇಳಿಕೆ 2, 8ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳು, ಶಿಕ್ಷಕರು, 8ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಮತ್ತು ಪೋಷಕರು ಇದರ ಫಲಾನುಭವಿಗಳು. ನೆಕ್ಸ್ಟ್ ಹೇಳಿಕೆ 3,
ಪಿಯು ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಓಕೆನಾ. ಅದ್ರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ. ಸೊ ನೆಕ್ಸ್ಟ್ ಪಂಚಾಯತ್ ರಾಜ್ ಇಲಾಖೆ, ತಾಂತ್ರಿಕ ಮತ್ತು ಇದು ತಾಂತ್ರಿಕ ಆಧುನಿಕ ಅಲ್ಲ, ತಾಂತ್ರಿಕ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ, ತಾಂತ್ರಿಕ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಎನ್ನುವುದು ತಾಂತ್ರಿಕ ಇಲಾಖೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಸಹಾಯದಲ್ಲಿ ಅಥವಾ ಸಹಯೋಗದೊಂದಿಗೆ ಆರಂಭವಾಗಿದೆ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗಿರ್ತಕ್ಕಂತಹ ಹೇಳಿಕೆಗಳು. ಈ ಪ್ರಶ್ನೆಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಎ 1, 2, 3 ಸರಿ, ಆಪ್ಷನ್ ಬಿ 1 ಮತ್ತು 2 ಸರಿ, ಆಪ್ಷನ್ ಸಿ 1 ಮತ್ತು 3 ಸರಿ, ಆಪ್ಷನ್ ಡಿ 1 ಮತ್ತು 3, 2 ಮತ್ತು 3 ಸರಿ. ಯಾವ್ದಾಗ್ತದೆ ಸರಿಯಾದ ಉತ್ತರ? ಯಾವ್ದಾಗ್ತದೆ? ಅದಕ್ಕೆ ಆನ್ಸರ್ ಮಾಡ್ರಿ. ವೃತ್ತಿ ದರ್ಶನ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಯಾವ್ದು? ಆನ್ಸರ್ ಮಾಡ್ರಿ. ಆಪ್ಷನ್ ಎ. ವೆರಿ ಗುಡ್. ಸರಿಯಾದ ಉತ್ತರ ಮೇಡಮ್. ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ದಾಖಲಾತಿ ಶಿಕ್ಷಣ ಶಾಲಾ ಮಕ್ಕಳ ದಾಖಲಾತಿ ದರವನ್ನು ಹೆಚ್ಚಿಸುವ ಯೋಜನೆಯಾಗಿದ್ದು, ಸೊ ಇದರ ಜೊತೆಗೆ ಶಾಲಾ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯಾಗಿದ್ದು, ಈ ಒಂದು ಯೋಜನೆ 8ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ, 8ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಾಗಿರುವುದು, ಶಿಕ್ಷಕರಾಗಿರುವುದು, ಪೋಷಕರಾಗಿರುವುದು, ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳಾಗ್ತಾರೆ. ಇದರಲ್ಲಿ ಪಿಯು ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೌಶಲ್ಯ ಅಭಿವೃದ್ಧಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಸೊ ತಾಂತ್ರಿಕ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ಯೋಜನೆಯೊಂದಿಗೆ UNDP ಎನ್ನುವಂತ ಒಂದು ಸಂಸ್ಥೆ ಇದನ್ನ ಜಾರಿಗೆ ತಂದಿದೆ. UNDP ಎನ್ನುವಂತ ಸಂಸ್ಥೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ, ಬಹಳ ಚಂದ ಐತಿ ಪ್ರಶ್ನೆ. ಓಕೆನಾ, ಪ್ರಶ್ನೆಗೆ ಆನ್ಸರ್ ಮಾಡ್ರಿ. ಆರೋಗ್ಯ ಕರ್ನಾಟಕ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಆಪ್ಷನ್ ಎ ಹೇಳಿಕೆ 1, ಬಿಪಿಎಲ್ APL ಕಾರ್ಡ್ ಹೊಂದಿದವರನ್ನು ಫಲಾನುಭವಿಗಳು. ಬಿಪಿಎಲ್ ಮತ್ತು APL ಕಾರ್ಡ್ ಹೊಂದಿದವರು ಫಲಾನುಭವಿಗಳು. ಬಿಪಿಎಲ್ ಮತ್ತು APL ಕಾರ್ಡ್ ಹೊಂದಿರತಕ್ಕಂಥವರು ಫಲಾನುಭವಿಗಳು. ಹೇಳಿಕೆ 2, ಕುಟುಂಬದ ಎಲ್ಲಾ ಸದಸ್ಯರಿಗೆ ಅನ್ವಯ. ಈ ಒಂದು ಯೋಜನೆ ಕುಟುಂಬದ ಎಲ್ಲಾ ಸದಸ್ಯರಿಗೆ ಅನ್ವಯವಾಗುತ್ತದೆ. ಹೇಳಿಕೆ 3, ಚಿಕಿತ್ಸೆ ಗುಣಮುಖವಾಗುವವರೆಗೂ ಉಚಿತ ಚಿಕಿತ್ಸೆ ಲಭ್ಯವಿರುತ್ತದೆ. ಅಂದ್ರೆ ರೋಗ ಗುಣಮುಖವಾಗುವವರೆಗೂ ಉಚಿತ ಚಿಕಿತ್ಸೆ ಇರುತ್ತದೆ. ರೋಗ ಗುಣಮುಖವಾಗುವವರೆಗೂ, ಸೊ ರೋಗ ಗುಣಮುಖವಾಗುವವರೆಗೂ ಉಚಿತ ಚಿಕಿತ್ಸೆ ಲಭ್ಯವಿರುತ್ತದೆ. ಸೊ ನೆಕ್ಸ್ಟ್ 4ನೇ ಹೇಳಿಕೆ, ಹೃದಯ ರೋಗ, ಕ್ಯಾನ್ಸರ್, ನರರೋಗ, ಮೂತ್ರಪಿಂಡದ ತೊಂದರೆ, ಸೊ ಸುಟ್ಟಗಾಯ, ಅಪಘಾತ ಅಂದ್ರೆ ಅಪಘಾತದಲ್ಲಿ ಮೋಟಾರ್ ವಾಹನ ಪ್ರಕರಣಗಳನ್ನು ಹೊರತುಪಡಿಸಿ ಚಿಕಿತ್ಸೆ ನೀಡಲಾಗುವುದು. ಪ್ರಶ್ನೆಗಿರ್ತಕ್ಕಂಥ ಆಯ್ಕೆ ಆಪ್ಷನ್ ಎ 1 ಮತ್ತು 2 ಸರಿ, ಆಪ್ಷನ್ ಬಿ 1, 3, 4 ಸರಿ, ಆಪ್ಷನ್ ಸಿ 1, 2, 3 ಸರಿ, ಆಪ್ಷನ್ ಡಿ 2, 3, 4 ಸರಿ, 2, 3, 4 ಸರಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಮೇಡಮ್ ಅವರು. ಮತ್ತೆ ಆನ್ಸರ್ ಮಾಡೋರು ಯಾರಿದ್ರ? ಆನ್ಸರ್ ಮಾಡಿ. ಆಪ್ಷನ್ ಡಿ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ. ಟೂ, 3, 4 ಸರಿ. ನಿನ್ನೆ ಕ್ಲಾಸ್ಗೆ ಅಟೆಂಡ್ ಆದವರು ಆನ್ಸರ್ ಮಾಡ್ರಿ. ನಿನ್ನೆ ತರಗತಿಗೆ ಅಟೆಂಡ್ ಆಗಿರ್ತಕ್ಕಂಥ ಆನ್ಸರ್ ಮಾಡ್ರಿ. ಟೆಕ್ನಿಕಲ್ ಇಶ್ಯೂ ಇಂದಾಗಿ ಯೂಟ್ಯೂಬ್ ಅಲ್ಲಿ ಇವತ್ತು ಸ್ಟ್ರೀಮ್ ಆಗ್ತಾ ಇಲ್ಲ, ಅಲ್ಲಿನೂ ಆನ್ಸರ್ ಮಾಡ್ತಾ ಇದ್ರು. ಆನ್ಸರ್ ಡಿ ಅಂತ ಹೇಳ್ತಾ ಇದ್ದೀರಾ ನೋಡ್ರಿ. ಆನ್ಸರ್ ಬಿ 1, 3, 4 ಅಂತ ಹೇಳ್ತಾ ಇದಾರೆ. ವೆರಿ ಗುಡ್ 1, 3, 4 ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್ 1, 3, 4 ಸರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1, 3, 4 ಸರಿ. ಯಾಕಂತ ಬಂದಾಗ APL BPL ಕಾರ್ಡ್ ಹೊಂದಿದವರು ಫಲಾನುಭವಿಗಳು ಸರಿಯಾದ ಉತ್ತರ. ರೋಗ ಗುಣಮುಖವಾಗುವವರೆಗೂ ಉಚಿತ ಚಿಕಿತ್ಸೆ, ಇದು ಸರಿಯಾದ ಉತ್ತರ. ಇಲ್ಲಿ ಮೋಟಾರ್ ಅಪಘಾತವನ್ನು ಹೊರತುಪಡಿಸಿ ಎಲ್ಲಾ ಚಿಕಿತ್ಸೆಗಳಿಗೆ ಏನಾಗ್ತದೆ, ಇಲ್ಲಿ ಎಲ್ಲಾ ರೋಗಗಳಿಗೆ ಚಿಕಿತ್ಸೆ ನೀಡಲಾಗ್ತದೆ.
ಹಾಗಾದರೆ ಆಪ್ಷನ್ ಹೇಳಿಕೆ 2 ತಪ್ಪು. ಯಾವೊಂದು ಕಾರಣದಿಂದಾಗಿ ಆಪ್ಷನ್ ಎರಡನೇ ಹೇಳಿಕೆ ತಪ್ಪು ಅಂತ ಬಂದಾಗ ಕುಟುಂಬದ ಎಷ್ಟು ಸದಸ್ಯರಿಗೆ ಇದು ಅನ್ವಯವಾಗ್ತದ್ರಿ? ಕುಟುಂಬದ ಎಷ್ಟು ಸದಸ್ಯರಿಗೆ ಅನ್ವಯವಾಗುತ್ತದೆ? ಆನ್ಸರ್ ಮಾಡ್ರಿ. ಕುಟುಂಬದ ಎಷ್ಟು ಸದಸ್ಯರಿಗೆ ಅನ್ವಯವಾಗುತ್ತದೆ? ಇಲ್ಲಿ ಕುಟುಂಬದ ವೆರಿ ಗುಡ್, ವೆರಿ ಗುಡ್. ಇದು ಈ ಆರೋಗ್ಯ ಶ್ರೀ ಅಥವಾ ವಾಜಪೇಯಿ ಶ್ರೀ ಎನ್ನುವಂತ ಆರೋಗ್ಯ ಕರ್ನಾಟಕ ಯೋಜನೆ ಅಥವಾ ವಾಜಪೇಯಿ ಶ್ರೀ ಆ ಆರೋಗ್ಯ ಎನ್ನುವಂಥದ್ದು ಈ ಒಂದು ಯೋಜನೆ ಕುಟುಂಬದ 5 ಸದಸ್ಯರಿಗೆ ಮಾತ್ರ ಅನ್ವಯವಾಗ್ತದ. ಎಷ್ಟು ಸದಸ್ಯರಿಗೆ ರೀ? ಕುಟುಂಬದ 5 ಸದಸ್ಯರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯವಾಗುತ್ತದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆ, ವಿದ್ಯಾ ವಿಕಾಸ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಯಾವ ಯೋಜನೆ? ವಿದ್ಯಾ ವಿಕಾಸ ಯೋಜನೆ. ವಿದ್ಯಾ ವಿಕಾಸ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಹೇಳಿಕೆ 1 ಏನಿದೆ? 1ರಿಂದ 10ನೇ ತರಗತಿವರೆಗೆ ಉಚಿತ ಪುಸ್ತಕ ವಿತರಣೆ. 1ರಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ. ಆಪ್ಷನ್ ಹೇಳಿಕೆ 2 ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಮತ್ತು ಖಾಸಗಿ ಶಾಲೆಗಳಿಗೆ ಅನ್ವಯ. ಹೇಳಿಕೆ 2 ಏನಿದೆ? ಗೌರ್ಮೆಂಟ್, ಎಡೆಡ್, ನಾನ್ ಎಡೆಡ್ ಮತ್ತು ಪ್ರೈವೇಟ್ ಸ್ಕೂಲ್ಗಳಿಗೆ ಸಹ ಅನ್ವಯವಾಗ್ತದ. ಆಪ್ಷನ್ ಎ 1 ಮಾತ್ರ ಸರಿ. ಆಪ್ಷನ್ ಬಿ 2 ಮಾತ್ರ ಸರಿ. ಆಪ್ಷನ್ ಸಿ 1 ಮತ್ತು 2 ಸರಿ. ಆಪ್ಷನ್ ಡಿ 1 ಮತ್ತು 2 ತಪ್ಪು. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಅಂತ ಹೇಳ್ತಾ ಇದ್ರಿ, ಆಪ್ಷನ್ ಡಿ ಅಂತ ಹೇಳ್ತಾ ಇದ್ರಿ. ನೋಡೋಣ ಯಾವ್ದು ಸರಿ ಆಗ್ತದಂತ ನೋಡಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಒಂದು ಪ್ರಶ್ನೆಯ ಸರಿ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ 2 ತಪ್ಪು. ಇಲ್ಲಿ 1 ಮತ್ತು 2 ತಪ್ಪು. ಹಾಗಾದ್ರೆ 1 ಮತ್ತು 2 ಯಾಕೆ ತಪ್ಪಾಗ್ತವ ಸರ್ ಅಂತ ಬಂದಾಗ ಈ ಒಂದು ಯೋಜನೆ 1ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ 1ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಇಲ್ಲಿ 2ನೇ ಹೇಳಿಕೆ ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಮಾಸ್ತಾರ ಅಂತ ಬಂದಾಗ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರ್ರಿ, ಅನುದಾನಿತ ಶಾಲೆಯವರಿಗೆ ಒಂದು ಪುಸ್ತಕವನ್ನು ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಅನುದಾನ ರಹಿತ ಶಾಲೆಗಳು ಇದಕ್ಕೆ ಈ ಒಂದು ಯೋಜನೆಗೆ ಅನ್ವಯವಾಗ್ತವ. ಆದರೆ ಖಾಸಗಿ ಶಾಲೆ ಈ ಒಂದು ಯೋಜನೆಗೆ ಅನ್ವಯವಾಗುವುದಿಲ್ಲ. ಸೊ ಹಾಗಾಗಿ ವಿದ್ಯಾ ವಿಕಾಸ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಫಲಾನುಭವಿ ಅಂತ ಬಂದಾಗ 1ರಿಂದ 12ನೇ ತರಗತಿವರೆಗೆ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಈ ಒಂದು ಯೋಜನೆಗೆ ಫಲಾನುಭವಿಗಳಾಗ್ತಾರೆ. ಆದರೆ ಈ ಒಂದು ಯೋಜನೆ ಖಾಸಗಿ ಶಾಲಾ ಶಿಕ್ಷಣಗಳಿಗೆ ಈ ಒಂದು ಯೋಜನೆ ಅನ್ವಯವಾಗುವುದಿಲ್ಲ ಎನ್ನುವಂಥದ್ದು. ಸೊ ಇಷ್ಟು ಪ್ರಶ್ನೆಗಳು ನಿನ್ನೆ ತರಗತಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂತಹ ವಿಷಯಗಳ ಮೇಲೆ, ಅಂದ್ರೆ ಯೋಜನೆಗಳ ಮೇಲೆ ಇರ್ತಕ್ಕಂತಹ ಪ್ರಶ್ನೆಗಳು. ಸೊ ನೆಕ್ಸ್ಟ್ ಪ್ರಶ್ನೆ ಅಥವಾ ನೆಕ್ಸ್ಟ್ ಒಂದು ಯೋಜನೆ ಅಂತ ಬಂದಾಗ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ. ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಎನ್ನುವಂಥದ್ದು. ಸೊ ಈ ಒಂದು ಯೋಜನೆಯನ್ನ ಮಧ್ಯಾಹ್ನದ ಊಟ ಯೋಜನೆ, ಈ ಒಂದು ಯೋಜನೆ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ಆಗಿದ್ರೆ ಪ್ರಧಾನ ಮಂತ್ರಿ ಪೋಷಣ ಶಿಕ್ಷಣ ಅಥವಾ ಪೋಷಣ ಶಕ್ತಿ ಯೋಜನೆ ನಿರ್ಮಾಣ ಯೋಜನೆ ಎನ್ನುವಂಥದ್ದು. ಈ ಒಂದು ಯೋಜನೆಯ ಪ್ರಯೋಜನ ಅಂತ ಬಂದಾಗ ಅಪೌಷ್ಟಿಕತೆಯನ್ನು ತಡೆಗಟ್ಟುವ ಸಲುವಾಗಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟ ಮತ್ತು ಹಾಲು ವಿತರಣೆ. ಕೇವಲ ಹಾಲು ವಿತರಣೆ ಅಂತ ಇದ್ದಿದ್ದೇ ಆದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಕೇವಲ ಹಾಲು ವಿತರಣೆ ಅಂತ ಬಂದಾಗ ಸೊ ಯಾವ್ದಾಗ್ತದ? ಕೇವಲ ಹಾಲು ವಿತರಣೆ ಅಂತ ಬಂದಾಗ ಕ್ಷೀರಭಾಗ್ಯ ಯಾವಾಗ ಜಾರಿಗೆ ಬಂತು? ಕ್ಷೀರಭಾಗ್ಯ ಜಾರಿಗೆ ಬಂದ ವರ್ಷ ಯಾವಾಗ? ಕ್ಷೀರಭಾಗ್ಯ ಜಾರಿಗೆ ಬಂದ ವರ್ಷ ವೆರಿ ಗುಡ್ 2013. 2023 10 ವರ್ಷ ಪೂರೈಸಿತು. ಓಕೆನಾ? ಎಷ್ಟು ಗ್ರಾಮ್ ಕೊಡ್ತಾರ್ರಿ? ಎಷ್ಟು ಲೀಟರ್? ಒಬ್ಬ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿ ಒಂದು ದಿನದಂತೆ ಎಷ್ಟು ದಿನಗಳವರೆಗೆ ಹಾಲನ್ನು ವಿತರಣೆ ಮಾಡ್ತಾರೆ ಶಾಲೆಯಲ್ಲಿ? ಕನಿಷ್ಠ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಷೀರಭಾಗ್ಯ ಯೋಜನೆಯ ಅವಧಿ ಎಷ್ಟು? ಅಂದ್ರೆ ಒಂದು ವಾರದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಎಷ್ಟು ದಿನಗಳವರೆಗೆ, ಅಂದ್ರೆ ಒಂದು ವಾರದಲ್ಲಿ ಎಷ್ಟು ದಿನ ಕ್ಷೀರಭಾಗ್ಯ ಯೋಜನೆಗೆ ಶಾಲಾ ವಿದ್ಯಾರ್ಥಿಗಳು ಅರ್ಹರಾಗ್ತಾರೆ? ವಾರದಲ್ಲಿ 3 ದಿನನ? ಪಕ್ಕಾನ? ವಾರದಲ್ಲಿ 5 ದಿನ ಅಲ್ವಾ? ವಾರದಲ್ಲಿ 3 ದಿನನ 5 ದಿನನ? ನೋಡ್ರಿ 5 ದಿನ ಇರ್ಬೋದಲ್ಲ? ವಾರದಲ್ಲಿ 5 ದಿನ ಇರ್ಬೋದು ನೋಡ್ರಿ ಅದು. ಓಕೆನಾ? ಸೊ ಕ್ಷೀರಭಾಗ್ಯ ಅಂತ ಬಂದ್ರೆ ಕೇವಲ ಹಾಲು ವಿತರಣೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಧಾನ ಮಂತ್ರಿ
ಪೋಷಣಾ ಶಕ್ತಿ ನಿರ್ಮಾಣ ಯೋಜನೆ ಅನ್ವಯ ಸೊ ಈ ಒಂದು ಯೋಜನೆ ಅನ್ವಯ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೊ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಏನಾಗಿದೆ ಅಂದ್ರೆ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಹಾಲನ್ನು ವಿತರಣೆ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಅಷ್ಟೇ ಅಲ್ಲದೆ ಸಹಾಯಧನ ಅಂತ ಬಂದಾಗ ಇಲ್ಲಿ ನೋಡ್ರಿ ಮಧ್ಯಾಹ್ನದ ಊಟ ಮತ್ತು ಕ್ಷೀರಭಾಗ್ಯ ಎನ್ನುವಂಥದ್ದು. ಯಾರು ಸರ್ ಈ ಒಂದು ಯೋಜನೆಗೆ ಯಾರು ಅರ್ಹರ ಅಂತ ಬಂದಾಗ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು. ಇಲ್ಲಿ ಅನುದಾನ ರಹಿತ ಬರಲ್ಲ, ಅನುದಾನ ರಹಿತ ಶಾಲೆ ಬರಲ್ಲ, ಅನುದಾನ ಸಹಿತ ಶಾಲೆ ಬರ್ತದೆ. ಖಾಸಗಿ ಶಾಲೆ ಈ ಒಂದು ಯೋಜನೆಯ ಫಲಾನುಭವಿ ಅಲ್ಲ, ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯ ಫಲಾನುಭವಿಗಳ ಅಲ್ಲ ಎನ್ನುವಂಥದ್ದು. ಸೊ ನೆಕ್ಸ್ಟ್ ಮುಂದುವರೆದ ಭಾಗ ಅಂತ ಬಂದಾಗ ಬರಲ್ಲ ಖಾಸಗಿ ಮತ್ತು ಅನುದಾನ ರಹಿತ ವಿದ್ಯಾರ್ಥಿಗಳು ಬರ್ದಿರ್ತೀವಿ. ಅರ್ಹತೆ ಅಂತ ಬಂದಾಗ ಸಿಂಪಲ್ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಯೋಜನೆಗೆ ಅರ್ಹರಾಗ್ತಾರೆ ಎನ್ನುವಂಥದ್ದು. ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಸೊ ನೆಕ್ಸ್ಟ್ ಮತ್ತೊಂದು ಯೋಜನೆ ಅಂತ ಬಂದಾಗ ದೀನ್ ದಯಾಳ್ ಅಂತ್ಯೋದಯ ಗ್ರಾಮೀಣ ಅಭಿವೃದ್ಧಿ ಕೌಶಲ್ಯ ಯೋಜನೆ ಎನ್ನುವಂಥದ್ದು. ಈ ಒಂದು ಯೋಜನೆಗೆ ಯಾರಿಗೆ ಸಂಬಂಧಪಡುತ್ತದೆ ಅಂತ ಬಂದಾಗ ಈ ಒಂದು ಯೋಜನೆ ನಿರುದ್ಯೋಗಿ ಯುವಕರಿಗೆ ಸಂಬಂಧಪಡುತ್ತದೆ. ಈ ಒಂದು ಯೋಜನೆ ನಿರುದ್ಯೋಗಿ ಯುವಕರಿಗೆ ಸಂಬಂಧಪಡ್ತಾ ಹೋಗ್ತದ. ಅರ್ಹತೆ ಏನು ಸರ ಈ ಒಂದು ಯೋಜನೆಗೆ ಅರ್ಹತೆ ಏನು? ಮೊದಲನೇ ಪಾಯಿಂಟ್ ಅಂತ ಬಂದಾಗ 18ರಿಂದ 30 ವರ್ಷದೊಳಗಿನ ಗ್ರಾಮೀಣ ಯುವಕರು, 18ನೇ ವರ್ಷದಿಂದ 35 ವರ್ಷದೊಳಗಿನ ಗ್ರಾಮೀಣ ಯುವಕರು ಈ ಒಂದು ಯೋಜನೆಗೆ ಪ್ರಯೋಜನವಾಗಿದ್ದು. ಸೊ ಇದರ ಮುಂದುವರೆದ ವಿಚಾರ ಅಂತ ಬಂದಾಗ ಕನಿಷ್ಠ ಅವರು 8ನೇ ತರಗತಿಗಿಂತ ಹೆಚ್ಚಿನ ಶಿಕ್ಷಣವನ್ನು ಪಡೆದಿರಬೇಕು. ಫಸ್ಟ್ ಏನು ಮೊದಲ ಅರ್ಹತೆ 18ರಿಂದ 35 ವಯಸ್ಸು, 18ರಿಂದ 35 ವಯಸ್ಸು. 8ನೇ ತರಗತಿಗಿಂತ ಹೆಚ್ಚಿನ ಶಿಕ್ಷಣ, 8ನೇ ತರಗತಿಗಿಂತ ಹೆಚ್ಚಿನ ಶಿಕ್ಷಣವನ್ನು ಅವರು ಪಡೆದಿರಬೇಕು. ಈ ಒಂದು ಯೋಜನೆಯ ಮುಖಾಂತರ ಇರ್ತಕ್ಕಂತಹ ಈ ಒಂದು ಯೋಜನೆಯ ಪ್ರಯೋಜನ ಮತ್ತು ಉದ್ದೇಶ ಅಂತ ಬಂದಾಗ ಕಂಪ್ಯೂಟರ್ ಆಗಿರ್ಬೋದು, ಹಾಸ್ಪಿಟಾಲಿಟಿ, ಡೇಟಾ ಎಂಟ್ರಿ, ಮೆಕ್ಯಾನಿಕ್, ನರ್ಸಿಂಗ್, ಸೆಕ್ಯೂರಿಟಿ ಸೇವೆಗಳು, ಟೇಲರಿಂಗ್ ಇತ್ಯಾದಿ ತರಬೇತಿಗಳನ್ನು 3 ತಿಂಗಳಿಂದ ಇತ್ಯಾದಿ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಆಧಾರಿತ ಕೆಲಸಗಳಿಗೆ ಕನಿಷ್ಠ 3 ತಿಂಗಳಿಂದ 1 ವರ್ಷದವರೆಗೆ ಉಚಿತ ಮತ್ತು ಗುಣಮಟ್ಟದ ತರಬೇತಿಯನ್ನು ನೀಡಲಾಗ್ತದೆ. ಉಚಿತ ಮತ್ತು ಗುಣಮಟ್ಟದ ತರಬೇತಿ ಕನಿಷ್ಠ 3 ತಿಂಗಳಿಂದ 1 ವರ್ಷದವರೆಗೆ. ಯಾರಾದ್ರೂ ನಿಮ್ಮೂರಲ್ಲಿದ್ರ ಅಂತವ್ರಿಗೆ ಹೇಳಿ ಅಂತವ್ರನ್ನ ಕೌಶಲ್ಯ ಅಭಿವೃದ್ಧಿ ಯೋಜನೆಗೆ ಅವರನ್ನ ಸೇರ್ಪಡೆ ಮಾಡಿ ಅವರನ್ನ ಕೌಶಲ್ಯ ಹೊಂದಿರತಕ್ಕಂತಹ ನಿರುದ್ಯೋಗ ಯುವಕರನ್ನಾಗಿ ಮಾಡ್ರಿ ಸಾಧ್ಯ ಆದ್ರೆ. ಓಕೆನಾ? ಸೊ ನೆಕ್ಸ್ಟ್ ಕಡ್ಡಾಯವಾಗಿ ಉದ್ಯೋಗಗಳನ್ನು ಒದಗಿಸಲಾಗುವುದು. ನೋಡ್ರಿ ಈ ಒಂದು ಯೋಜನೆ ಅನ್ವಯ ಟ್ರೈನಿಂಗ್ ಹೋಗಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಕಡ್ಡಾಯವಾಗಿ ಉದ್ಯೋಗವನ್ನು ಒದಗಿಸಲಾಗುವುದು. ಅವ್ರ ಜೊತೆ ಟೈಅಪ್ ಆಗಿರ್ತಕ್ಕಂತಹ ಸಂಸ್ಥೆಗಳೊಂದಿಗೆ ಏನ್ ಮಾಡ್ತಾರೆ ಅವರು? ಸೊ ಕಂಪ್ಯೂಟರ್ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಡಾಟಾ ಎಂಟ್ರಿ, ಮೆಕ್ಯಾನಿಕ್, ನರ್ಸಿಂಗ್, ಸೆಕ್ಯೂರಿಟಿ ಸೇವೆ ಮತ್ತು ಟೈಲರಿಂಗ್ ಇಂತಹ ಸೇವೆಗಳಿಗೆ ತರಬೇತಿಯನ್ನು ನೀಡಿ ಸೊ ಅಂತಹ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂತಹ ಅವಧಿಯಲ್ಲಿ ಅಂದ್ರೆ 3ರಿಂದ 1 ವರ್ಷದವರೆಗೆ 3 ತಿಂಗಳಿಂದ 1 ವರ್ಷದವರೆಗೆ ತರಬೇತಿಯನ್ನು ನೀಡಿ ಸೊ ಅವ್ರಿಗೆ ಏನ್ ಮಾಡ್ತಾರೆ? ಇಲ್ಲಿ ಕಡ್ಡಾಯವಾಗಿ ಅವರಿಗೆ ಉದ್ಯೋಗವನ್ನು ನೀಡ್ತಕ್ಕಂಥ ಒಂದು ಯೋಜನೆ ಯಾವ್ದಂತ ಬಂದಾಗ ದೀನ್ ದಯಾಳ್ ಅಂತ್ಯೋದಯ ಗ್ರಾಮೀಣ ಅಭಿವೃದ್ಧಿ ಕೌಶಲ್ಯ ಯೋಜನೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಈಗ ಇಲ್ಲಿಂದ ಚರ್ಚೆ ಮಾಡತಕ್ಕಂಥ ಯೋಜನೆಗಳು ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳು. ಅದರಲ್ಲಿ ಪ್ರಮುಖವಾಗಿ ಮೊದಲ ಯೋಜನೆ ಆ ಒಂದು ಯೋಜನೆಯನ್ನ ಚರ್ಚೆ ಮಾಡೋ ಮುಂಚಿತವಾಗಿ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಎಲ್ಲಿ ಕಂಡು ಬರ್ತದ್ರಿ? ದೀನ್ ದಯಾಳ್ ಉಪಾಧ್ಯಾಯ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಯಾವ ರಾಜ್ಯದಲ್ಲಿದೆ? ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಯಾವ ರಾಜ್ಯದಲ್ಲಿದೆ? ಎಲ್ಲಿ ಕಂಡು ಬರ್ತ್ರಿ? ಆನ್ಸರ್ ಮಾಡ್ರಿ ನೋಡೋಣ, ಟ್ರೈ ಮಾಡ್ರಿ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದ್ರೆ ಎಲ್ಲಿ ಕಂಡು ಬರ್ತದೆ? ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಕಾಂಡ್ಲಾ ಬಂದರನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದ್ರು ಅಂತ ಹೇಳಿ ಕರೀತಾರ್ರಿ. ಕಾಂಡ್ಲಾ ಬಂದರನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದ್ರು ಎಂದು ಸಹ ಕರೀತಾರೆ ಅನ್ನೋದು ಗೊತ್ತಿರ್ಬೇಕು. ಓಕೆನಾ? ಬಂಧುಗಳ ಬಗ್ಗೆ ನಾನು ಈಗಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ದೀನಿ. ವದ್ವಾನ ಬಂದರನ್ನು ತೆಗೆದುಕೊಂಡು
ಆ ವಿಷಯವನ್ನ ತೆಗೆದುಕೊಂಡು ಬಂದು ನಾನು ಏನ್ ಮಾಡಿದೀನಿ, ಭಾರತದಲ್ಲಿರ್ತಕ್ಕಂತಹ 13 ಅಂದ್ರೆ ವದ್ವಾನ ಬಂದರನ್ನು ತೆಗೆದುಕೊಂಡು ವದ್ವಾನ ಬಂದರನ್ನ ಪರಿಗಣನೆ ತೆಗೆದುಕೊಂಡರೆ ಭಾರತದಲ್ಲಿರ್ತಕ್ಕಂತಹ ಪ್ರಮುಖ ಬಂದರಗಳ ಸಂಖ್ಯೆ 13 ಪ್ರಮುಖ ಬಂದರಗಳಾಗ್ತವೆ. ಓಕೆನಾ, 13 ಪ್ರಮುಖ ಬಂದರಗಳು. ಸೊ ಅರಬ್ಬಿ ಸಮುದ್ರದ ರಾಣಿ ಯಾವುದು, ಅರಬ್ಬಿ ಸಮುದ್ರದ ರಾಜ ಯಾವುದು, ಎಲ್ಲಾ ವಿಷಯಗಳನ್ನ ನಾನು ಏನ್ ಮಾಡಿದ್ದೀನಿ ಆ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದ್ದೀನಿ. ಓಕೆನಾ, ಇಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಎನ್ನುವಂಥದ್ದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಾ ಹೋಗ್ತದ. ಸೊ ಕಾಂಡ್ಲಾ ಬಂದೂರನ್ನ ಏನ್ ಮಾಡ್ತೀವಿ ನಾವು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತೇಳಿ ಕರೆಯುತ್ತೇವೆ ಎನ್ನುವಂಥದ್ದು ನಿಮಗೆ ಇಲ್ಲಿ ಸೊ ಗೊತ್ತಾಗ್ತಬೇಕು. ಸೊ ಅದರ ಜೊತೆಗೆ ನೆಕ್ಸ್ಟ್ ಒಂದು ಯೋಜನೆ ಅಂತ ಬಂದಾಗ ಯಾವ ಯೋಜನೆ, ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ. ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ. ಸರ್, ಈ ಒಂದು ಯೋಜನೆಗೆ ಯಾರು ಅರ್ಹರಾಗ್ತಾರ, ಅವರ ಅರ್ಹತೆ ಏನಂತ ಬಂದಾಗ, ಈ ಒಂದು ಯೋಜನೆಗೆ ಅರ್ಹರಾಗ್ತಕ್ಕಂತಹ ನಿರುದ್ಯೋಗಿ ಯುವಕರು ಅಥವಾ ಸದಸ್ಯರು 18ರಿಂದ 20 ವರ್ಷ ವಯಸ್ಸು ಹೊಂದಿರಬೇಕು. 18ರಿಂದ 29 ವರ್ಷವನ್ನು ವಯಸ್ಸು ಹೊಂದಿರಬೇಕು. ಇವರ ಅರ್ಹತೆ ಕನಿಷ್ಠ ಒಂದು ಟೀಮ್, ಒಂದು ಸಂಘ, ಒಂದು ಗುಂಪು, ಒಂದು ಸಮೂಹ ಕನಿಷ್ಠ 10ರಿಂದ ಗನಿಷ್ಠ 20 ಸದಸ್ಯರನ್ನು ಒಳಗೊಂಡಿರ್ಬೇಕು. ಆ ಒಂದು ಸಮೂಹ ಅಥವಾ ಗುಂಪು, ಈ ಒಂದು ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆಗೆ ಅನ್ವಯವಾಗ್ತಕ್ಕಂಥ ಗುಂಪು ಕನಿಷ್ಠ 10 ಸದಸ್ಯರನ್ನು ಒಳಗೊಂಡಿರ್ಬೇಕು, ಗರಿಷ್ಠ 20 ಸದಸ್ಯರನ್ನು ಒಳಗೊಂಡಿರ್ಬೇಕು. ಈ ಒಂದು ಯೋಜನೆಯ ಪ್ರಯೋಜನಗಳೇನಂತ ಬಂದಾಗ, ಸೊ ಸ್ವಾಮಿ ವಿವೇಕಾನಂದರು ಏನ್ ಮಾಡಿದ್ರು, ಸ್ವಯಂ ಉದ್ಯೋಗ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸಲು ಯುವ ಸ್ವಸಹಾಯ ಸಂಘವನ್ನು ರಚಿಸಿದರು. ಅದರ ಜೊತೆಗೆ ಗ್ರಾಮೀಣ ನಿರುದ್ಯೋಗ ಯುವಕರಿಗೆ ವಸತಿ ಕಲ್ಪಿಸುವುದು ಮತ್ತು ಅವರ ವಾಸಸ್ಥಳದಲ್ಲಿಯೇ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು, ಇದು ಇಂಪಾರ್ಟೆಂಟ್. ಗ್ರಾಮೀಣ ನಿರುದ್ಯೋಗ ಯುವಕರಿಗೆ ಸೊ ವಸತಿಯನ್ನು ಕಲ್ಪಿಸಿ ಅವರ ವಾಸಸ್ಥಳದಲ್ಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸ್ತಕ್ಕಂಥ ಒಂದು ಉದ್ದೇಶ ಪೂರ್ವಕವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಯಾವ್ದಂತ ಬಂದಾಗ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ. ಸೊ ಅಷ್ಟೇ ಅಲ್ಲದೆ ಸ್ವಸಹಾಯ ಗುಂಪುಗಳಿಗೆ ನಿರಂತರ ಮತ್ತು ಸುಸ್ಥಿರ ಸ್ವ ಉದ್ಯೋಗ ಅವಕಾಶಗಳನ್ನು ಒದಗಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಅದರ ಜೊತೆಗೆ ಸ್ವಯಂ ಉದ್ಯೋಗ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಯುವಕರಿಗೆ ಉತ್ತೇಜಿಸಲಾಗುವುದು. ಸ್ವಯಂ ಉದ್ಯೋಗ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಕೈಗೊಳ್ಳಲು ಯುವಕರಿಗೆ ಉತ್ತೇಜಿಸಲಾಗುವುದು. ಸೊ ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳ ಸೃಷ್ಟಿಯಾಗ್ತದ. ಈ ಒಂದು ಯೋಜನೆ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಗಳ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಸೊ ಅದರ ಜೊತೆಗೆ ಪ್ರತಿ ಯುವ ಸಮೂಹಕ್ಕೆ 10,000 ಸುತ್ತೋಲೆ, ಪ್ರತಿ ಯುವ ಸಮೂಹಕ್ಕೆ 10,000 ಸುತ್ತೋಲೆ, ರಚಿಸಲಾದ ಪ್ರತಿ ಯುವ ಗುಂಪಿಗೆ 10,000 ರೂಪಾಯಿ, ರಚಿಸಲಾದ ಪ್ರತಿ ಗುಂಪಿಗೆ ಯುವ ಗುಂಪಿಗೆ 10,000 ರೂಪಾಯಿ ನೀಡಲಾಗ್ತದ. ಸೊ ಅದರ ಜೊತೆಗೆ ಸರ್ಕಾರದಿಂದ ಪ್ರತಿ ಗುಂಪಿಗೆ 1 ಲಕ್ಷದವರೆಗೂ ಸಹಾಯಧನ. ಎಷ್ಟು ಲಕ್ಷ? 1 ಲಕ್ಷದವರೆಗೆ ಸಹಾಯಧನ. ಓಕೆನಾ, ಕನಿಷ್ಠ 1 ಲಕ್ಷದವರೆಗೆ ಸಹಾಯಧನ. ಅದರ ಜೊತೆಗೆ ಸೊ ಅವ್ರ ಪ್ರಿಫರೆನ್ಸ್, ಅವರ ಕಾರ್ಯ ಅಥವಾ ಅವರ ಒಂದು ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಬಿಟ್ಟು ಅವರು ಒಳ್ಳೆ ರೀತಿಯಿಂದ ಆಗಿ ಏನಾದ್ರೂ ಒಳ್ಳೆ ರೀತಿಯಾದ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಿ ಅವರಿಂದ ಸಮಾಜಕ್ಕೆ ಏನಾದ್ರೂ ಉಪಯೋಗ ಆಗ್ತಾ ಇದೆ ಅಂತೇಳಿ ಗೊತ್ತಾಗಿದ್ರಲ್ಲಿ ಸೊ ಅರ್ಹತೆಗಳ ಅನುಗುಣವಾಗಿ ವ್ಯವಹಾರಕ್ಕಾಗಿ ಅವರಿಗೆ ಸೊ 5 ಲಕ್ಷದವರೆಗೆ ಬ್ಯಾಂಕ್ ಸಾಲ ನೀಡಬಹುದು. ನೋಡ್ರಿ, ಸರ್ಕಾರ ಆರಂಭದಲ್ಲಿ 1 ಲಕ್ಷ, ಅವ್ರೇನಾದ್ರು ಚೆನ್ನಾಗಿ ಆ ಒಂದು ವೃತ್ತಿಯಲ್ಲಿ ನಿರಂತರಾಗಿ ಆ ಒಂದು ವೃತ್ತಿಯನ್ನ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದು ಸೊ ಇನ್ನೂ ಹಲವಾರು ಜನರಿಗೆ ಆ ಒಂದು ವೃತ್ತಿಯಿಂದ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತಿದ್ದರೆ ಅವರ ಅರ್ಹತೆ ಅನುಗುಣವಾಗಿ ವ್ಯವಹಾರಕ್ಕಾಗಿ 5 ಲಕ್ಷ ರೂಪಾಯಿ ಹಣವನ್ನು ನೀಡ್ತಾ ಹೋಗ್ತಾರೆ. 5 ಲಕ್ಷ ಹಣವನ್ನು ಏನ್ ಮಾಡ್ತಾರೆ? ಸಾಲವಾಗಿ ನೀಡ್ತಾ ಹೋಗ್ತಾರ. ಸೊ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ತರಬೇತಿ ಮತ್ತು ಸರ್ಕಾರದಿಂದ ಸಾಲ ಪಡೆಯಲು ಪ್ರೋತ್ಸಾಹ ಮಾಡತಕ್ಕಂಥ ಯೋಜನೆ ಯಾವ್ದಂತ ಬಂದಾಗ ಯಾವುದಿದೆ ಇಲ್ಲಿ? ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ. ಇದನ್ನ ಜಾರಿಗೆ ತಂದಿರತಕ್ಕಂಥದ್ದನ್ನ ನಾವು ನೋಡಿದಾಗ ಸೊ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂತ ಒಂದು ಇಲಾಖೆ ಅಂತ ಬಂದಾಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎನ್ನುವಂಥದ್ದು ಗೊತ್ತಿರಬೇಕು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎನ್ನುವಂಥದ್ದು. ಸೊ ನೆಕ್ಸ್ಟ್ ಯೋಜನೆ ಅಂತ ಬಂದಾಗ ಗ್ರಾಮೀಣ ಕ್ರೀಡಾ ಹಬ್ಬ. ಗ್ರಾಮೀಣ ಕ್ರೀಡಾ ಹಬ್ಬ ಯೋಜನೆ. ನೋಡ್ರಿ, ಈ ಒಂದು ಯೋಜನೆ ಇದೆ ಎನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಈ ಒಂದು ಯೋಜನೆ ಸಂಬಂಧಪಡ್ತಕ್ಕಂಥದ್ದು ಆ ಒಂದು ಪಂಚಾಯತಿ ವ್ಯಾಪ್ತಿ ಅಡಿಯಲ್ಲಿ ಬರ್ತದ್ರಿ. ಬಟ್ ಅಲ್ಲಿರ್ತಕ್ಕಂಥ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಈ ಯೋಜನೆ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ಗೊತ್ತಿದ್ರನ್ನು ಗೊತ್ತಿಲ್ಲದಂತೆ ಇರ್ತಾರೆ ಅವರು. ಯಾಕಂತಂದ್ರೆ ಈ ಗ್ರಾಮೀಣ ಕ್ರೀಡಾ ಹಬ್ಬವನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ನಡೆಸಬೇಕು. ಇದರ ಉಸ್ತುವಾರಿಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೋಡ್ಕೋಬೇಕು. ಓ, ಗೊತ್ತಿದ್ರೆ ಒಳ್ಳೇದು ಮೇಡಮ್, ಗೊತ್ತಿದ್ರೆ ಒಳ್ಳೇದು. ಹೌದಾ? ನಮ್ ಭಾಗದಾಗಂತೂ ಗೊತ್ತಿಲ್ರಿ. ಸೊ ನಿಮ್ ಕಡೆ ಗೊತ್ತಿರುತ್ತೆ ಅನ್ಕೋತೀನಿ. ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸೊ ಇದು ಗೊತ್ತಿದ್ರೇನು ಗೊತ್ತಿಲ್ಲದಂತಿದ್ದಾರೆ. ಯಾಕಂತಂದ್ರೆ ನಾನು ಇಲ್ಲಿಯವರೆಗೂ ನೋಡಿರುವ ಹಾಗೆ ಒಂದು ಬಾರಿ ಗ್ರಾಮೀಣ ಕ್ರೀಡಾ ಹಬ್ಬವನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅನ್ನೋದಕ್ಕಿಂತ
ರಾಯಚೂರು ಜಿಲ್ಲೆ ಮತ್ತು ಸುತ್ತಮುತ್ತದ ಭಾಗದ ಜಿಲ್ಲೆಗಳಲ್ಲಿ ನಾನು ನೋಡಿಲ್ಲ. ಅದರದೊಂದು ಪೋಸ್ಟರ್ ಸಹ ನೋಡಿಲ್ಲ ನಾನು. ಡ್ಯಾಶ್ ಎನ್ನುವ ಗ್ರಾಮ ಪಂಚಾಯಿತಿ ಗ್ರಾಮೀಣ ಕ್ರೀಡಾ ಹಬ್ಬವನ್ನು ಆಯೋಜಿಸಿದೆ, ಈ ತರ ಎಲ್ಲೂ ನೋಡಿಲ್ಲ. ಓಕೆನಾ, ನನಗೆ ಬುದ್ಧಿ ತಿಳಿದಾಗಿನಿಂದ ತಿಳಿದು ಇದನ್ನಂತೂ ನಾನು ಎಲ್ಲೂ ನೋಡಿಲ್ಲರಿ. ನೋಡ್ರಿ, ಇದ್ರದ್ದು ಹೇಳ್ತೀನಿ, ಬಹಳ ಚಂದ ಐತಿ ಇದು. ಗ್ರಾಮೀಣ ಕ್ರೀಡಾ ಹಬ್ಬ ಯೋಜನೆ, ಓಕೆನಾ, ಗ್ರಾಮೀಣ ಕ್ರೀಡಾ ಹಬ್ಬ ಎನ್ನುವಂಥದ್ದು. ಇದಕ್ಕೆ ಅರ್ಹರು ಯಾರು? ಯುವಕ ಯುವತಿಯರು. ಸೊ ಅದ್ರ ಜೊತೆಗೆ ಗಂಡು ಹೆಣ್ಣು ಯಾರಾಗಿರ್ಬೋದು. ಇಫ್ ಯು ಎನಿಬಡಿ ಇಂಟ್ರೆಸ್ಟೆಡ್ ಪೀಪಲ್ ಇದರಲ್ಲಿ ಅಟೆಂಡ್ ಮಾಡ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ, ಯಾರಾದ್ರೂ ಇದನ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ಅರ್ಹತೆ ಅಂತ ಬಂದಾಗ ಸ್ಪರ್ಧೆಗೆ, ಆ ಒಂದು ಸ್ಪರ್ಧೆಗೆ ತಕ್ಕ ಹಾಗೆ ಮುಕ್ತ ಅರ್ಹತೆ ಯಾರಾದ್ರೂ ಹೋಗಿ, ಅಜ್ಜಿಯರಾದ್ರೂ ಹೋಗಿ ಆ ಒಂದು ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಜ್ಜಿಯರಾದ್ರೂ, ಅಜ್ಜ ಆದ್ರೂ, ಅಜ್ಜಿ ಆದ್ರೂ ಅವ್ರು ಏನ್ ಮಾಡ್ಬೋದು, ಈ ಒಂದು ಯೋಜನೆ ಅಡಿಯಲ್ಲಿ ಅಲ್ಲಿ ಹೋಗಿ ಅವ್ರು ಏನ್ ಮಾಡ್ಬೋದ್ರಿ, ಪಾರ್ಟಿಸಿಪೇಟ್ ಅನ್ನುವಂಥದ್ದನ್ನ ಮಾಡ್ಬೋದು. ಏನ್ ಈ ಒಂದು ಯೋಜನೆ ಮುಖಾಂತರ ಪ್ರಯೋಜನ ಏನಂತ ಬಂದಾಗ ನೋಡ್ರಿ, ಗ್ರಾಮೀಣ ಭಾಗದಲ್ಲಿ ಭಾಗವಹಿಸಿದ ಯುವಕ ಬಾಲಕ ಮತ್ತು ಬಾಲಕಿಯರಿಗೆ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು. ಈ ನಗದು ಬಹುಮಾನವನ್ನೇ ಗ್ರಾಮ ಪಂಚಾಯಿತಿ ಭರಿಸತಕ್ಕದ್ದು. ಇದು ಇಂಪಾರ್ಟೆಂಟ್, ಗ್ರಾಮ ಪಂಚಾಯಿತಿ ಭರಿಸತಕ್ಕದ್ದು. ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿ ಚಾಲ್ತಿಯಲ್ಲಿರುವ ಗ್ರಾಮೀಣ ದೇಶಿ ಕ್ರೀಡೆಗಳನ್ನ ಆಯೋಜಿಸುವುದು. ಆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಡತಕ್ಕಂಥ ಸ್ಥಳವನ್ನು ನಿಗದಿಪಡಿಸಿ, ಓಕೆನಾ, ಚಾಲ್ತಿಯಲ್ಲಿರ್ತಕ್ಕಂಥ ಗ್ರಾಮೀಣ ದೇಶೀಯ ಕ್ರೀಡೆಗಳನ್ನ ಆಯೋಜಿಸಬಹುದು. ಕುಂಟೆಬಿಲ್ಲೆ ಆಯೋಜನೆ ಮಾಡಬಹುದು, ಓಕೆನಾ, ಕಬಡ್ಡಿ ಆಯೋಜನೆ ಮಾಡಬಹುದು. ಗ್ರಾಮೀಣ ಭಾಗದಲ್ಲಿ ಅದಿರ್ತಾವಲ್ರಿ, ಕೆಸರು ಗದ್ದೆಯಲ್ಲಿ ಓಟ ಸ್ಪರ್ಧೆ, ಕೆಸರಿನ ಗದ್ದೆಯಲ್ಲಿ ಓಟದ ಸ್ಪರ್ಧೆ, ಕೆಸರಿನ ಗದ್ದೆಯಲ್ಲಿ ವಾಲಿಬಾಲ್ ಪಂದ್ಯಾವಳಿ, ಗುಂಡೆತ್ತುವ ಸ್ಪರ್ಧೆ, ಓಕೆನಾ. ಅದಾದ ನಂತರ ಜಲ್ಲಿಕಟ್ಟು ಕ್ರೀಡೆ ತರ ಹಸುಗಳನ್ನ ಓಡಿಸ್ತಕ್ಕಂತಹ ಒಂದು ಕ್ರೀಡೆ. ಸೊ ದೇಶೀಯ ಕ್ರೀಡೆಗಳನ್ನ ಈ ಒಂದು ಗ್ರಾಮೀಣ ಕ್ರೀಡಾ ಹಬ್ಬ ಅಂತಕ್ಕಂಥ ಒಂದು ಹಬ್ಬದ ಅಡಿಯಲ್ಲಿ, ಸೊ ಆ ಒಂದು ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಗ್ರಾಮ ಪಂಚಾಯತಿ ಆ ಒಂದು ಆ ಒಂದು ಕ್ರೀಡಾಪಟುಗಳಿಗೆ, ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಪ್ರಮಾಣ ಪತ್ರದೊಂದಿಗೆ ನಿಗದಿಪಡಿಸಿದ ಬಹುಮಾನವನ್ನು ನೀಡಬೇಕು. ಉದಾಹರಣೆಗೆ ಅವರು, ಓಕೆನಾ, ಕಬಡ್ಡಿ ಆಟಕ್ಕೆ ಮೊದಲ ಪ್ರೈಸ್ 1000 ಅಂತ ಇಟ್ಟರೆ 1000ನೇ ಕೊಡಬೇಕು. 10,000 ಪ್ರಥಮ ಅಂತ ಬಹುಮಾನ ಅಂತ ಮಾಡಿದ್ರೆ 10,000 ಕೊಡಬೇಕು. ಸೊ ಆ ನಗದು ಬಹುಮಾನ ನಿರ್ಧಾರ ಮಾಡತಕ್ಕಂಥದ್ದು ಆ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಸದಸ್ಯರು, ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಸಂಬಂಧಪಡ್ತದೆ. ಬಟ್ ಇದನ್ನ ಆಯೋಜನೆ ಮಾಡೋರು ಯಾರು? ಗ್ರಾಮ ಪಂಚಾಯತಿ ಆಯೋಜನೆ ಮಾಡ್ಬೇಕ್ರಿ, ಗ್ರಾಮ ಪಂಚಾಯತಿ ಆಯೋಜನೆ ಮಾಡ್ಬೇಕು. ಸೊ ಇದು ಇಲ್ಲಿವರೆಗೂ ನಾನು ನೋಡಿರುವಾಗ ಎಲ್ಲೂ ಆಯೋಜನೆ ಮಾಡಿಲ್ಲ. ಈ ತರ ಆಯೋಜನೆ ಮಾಡ್ಬೇಕು. ಈ ತರ ಆಯೋಜನೆ ಮಾಡಿದ್ರೆ ಗ್ರಾಮೀಣ ಪ್ರತಿಭೆಗಳು ಹಳ್ಳಿಯಿಂದ ದಿಲ್ಲಿಗೆ ಹೋಗ್ತಾವ. ಗ್ರಾಮೀಣ ಪ್ರತಿಭೆಗಳು ಏನಾಗ್ತಾವ್ರಿ, ಹಳ್ಳಿಯಿಂದ ದಿಲ್ಲಿಗೆ ಹೋಗ್ತಾವೆ ಅನ್ನುವಂಥದ್ದು. ಓಕೆನಾ. ಸೊ ಇಂಥ ಯೋಜನೆಗಳಿರುವುದೇ ಒಲಿಂಪಿಕ್ಸ್ ನಲ್ಲಿ ತನ್ನದೇ ಆದ ಸ್ಥಾನಮಾನವನ್ನು ಪಡೆಯಲು. ಬಟ್ ಏನ್ ಮಾಡ್ತಾರೆ ನಮ್ ಕಡೆ ಇಂಥಕ್ಕೆಲ್ಲ ನಿರ್ಲಕ್ಷ್ಯ. ಓಕೆನಾ. ಚೀನಾ ಒಂದು ದೇಶವನ್ನು ಪರಿಗಣನೆ ತೆಗೆದುಕೊಂಡಾಗ ಭಾರತ ದೇಶ ಕ್ರೀಡಾ ಒಂದು ಕ್ಷೇತ್ರದಲ್ಲಿ ಹಿಂಜರಿತದಲ್ಲಿದೆ. ಇದನ್ನ ಮೊನ್ನೆ PSI ಎಕ್ಸಾಮ್ ಅಲ್ಲಿ SI ರೇಟಿಂಗ್ ಕೇಳಿದ್ರು. ಪ್ರಸ್ತುತ ಭಾರತದ ಕ್ರೀಡಾ ಸಾಧನೆಯಲ್ಲಿ, ಪ್ರಸ್ತುತ ಕ್ರೀಡೆಯಲ್ಲಿ ಭಾರತದ ಸ್ಥಾನಮಾನದ ಕುರಿತು ವಿಮರ್ಶಿಸಿ ಅಂತ ಪ್ರಶ್ನೆ ಕೇಳಿದ್ರು. ವಿಮರ್ಶಿಸಕ್ಕೆ ಏನಿಲ್ಲ, ಸಪೋರ್ಟ್ ಮಾಡಲ್ಲ ಅಷ್ಟು ನಮ್ಮ ದೇಶದಲ್ಲಿ. ಅದನ್ನು ಇನ್ನೊಂದು ಭಾಗವಹಿಸುವವರ ಸಂಖ್ಯೆನೂ ಸಹ ಕಡಿಮೆಯಾಗಿದೆ ಅನ್ನುವಂಥದ್ದು. ಸೊ ಅದೇನೇ ಇರಲಿ, ಗ್ರಾಮೀಣ ಕ್ರೀಡಾ ಹಬ್ಬದ ಬಗ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಸಹಾಯಧನ ನೋಡ್ರಿ. ಗ್ರಾಮೀಣ ಸಹಾಯಧನ ಇದೆ. ಗ್ರಾಮೀಣ ಸಾಂಪ್ರದಾಯಿಕ ಜನಪದ ದೇಶಿ ಕ್ರೀಡೆಗಳನ್ನು ಉತ್ತೇಜಿಸುವುದು ಮತ್ತು ಪ್ರೋತ್ಸಾಹಿಸುವುದು. ಸ್ಥಳೀಯ ಜನಪ್ರಿಯ ಕ್ರೀಡೆಗಳಲ್ಲಿ, ಗ್ರಾಮೀಣ ಕ್ರೀಡೆಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಮತ್ತು ವಿಜೇತರಿಗೆ ನಗದು ಬಹುಮಾನ ಎನ್ನುವಂಥದ್ದನ್ನ ನೀಡಲಾಗುತ್ತದೆ ಎನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಯುವ ಕ್ರೀಡಾ ಮಿತ್ರ ಯೋಜನೆ. ಇದು ಇಂಪಾರ್ಟೆಂಟ್, ಇದು ಸಹ ಇಂಪಾರ್ಟೆಂಟ್. ಯುವ ಕ್ರೀಡಾ ಮಿತ್ರ ಯೋಜನೆ ಇದರಿಂದ ಏನು ನೋಡ್ರಿ, ಇದರಲ್ಲಿ ಭಾಗವಹಿಸೋರು ಯಾರು? ಅರ್ಹತೆ ಹೊಂದಿರತಕ್ಕಂಥ ಕ್ರೀಡಾಪಟುಗಳು ಯಾರು? ಯಾವುದೇ ಕ್ರೀಡಾಪಟುಗಳು ಯುವ ಕ್ರೀಡಾ ಮಿತ್ರ ಯೋಜನೆಗೆ ಫಲಾನುಭವಿಗಳು. ಯಾವುದೇ ಕ್ರೀಡಾಪಟು ಯುವ ಕ್ರೀಡಾ ಮಿತ್ರ ಯೋಜನೆಗೆ ಫಲಾನುಭವಿಗಳಾಗ್ತಾರೆ ಎನ್ನುವಂಥದ್ದು ಇದರ ಪ್ರಯೋಜನಗಳಂತ ಬಂದಾಗ, ಸೊ ಯುವಕ ಸಂಘಗಳಿಗೆ ಪ್ರತಿ ಹೋಬಳಿಗಳಿಗೆ 0.25 ಲಕ್ಷ ಅಂದ್ರೆ 25,000 ರೂಪಾಯಿಯನ್ನ ನೆರವು ನೀಡ್ತಾರೆ. 25,000 ರೂಪಾಯಿಯನ್ನ ನೆರವು ನೀಡಲಾಗ್ತದೆ. ಯಾವೊಂದು ಸಂಘಗಳಿಗೆ? ಯುವಕ ಸಂಘಗಳಿಗೆ. ಆ ಯುವಕ ಸಂಘಗಳಿಗೆ ಈ ಒಂದು ಪ್ರಯೋಜನ ನೀಡತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಹೋಬಳಿಗೆ, ಆ ಒಂದು ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿ ಹೋಬಳಿಗೆ 0.25 ಲಕ್ಷ ಅಂದ್ರೆ ಇಟ್ ಮೀನ್ಸ್ 25,000. ಅದರ ಜೊತೆಗೆ ತಾಲೂಕಿನ ಯುವ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಹೆಚ್ಚಿನ ಸಾಧನೆಗಾಗಿ ಕ್ರೀಡಾ ಸಾಮಗ್ರಿ ಮತ್ತು ಕ್ರೀಡಾ ಸಮವಸ್ತ್ರವನ್ನು ನೀಡಬಹುದು. ಕ್ರೀಡಾ ಸಾಮಗ್ರಿ ಮತ್ತು
ಕ್ರೀಡಾ ಸಮವಸ್ತ್ರವನ್ನ ನೀಡಬಹುದು. ಸೊ ಆ ಒಂದು ಯೋಜನೆ ಯಾವ್ದಂತ ಬಂದಾಗ ಯುವ ಕ್ರೀಡಾ ಮಿತ್ರ ಯೋಜನೆ ಎನ್ನುವಂಥದ್ದು, ಯುವ ಕ್ರೀಡಾ ಮಿತ್ರ ಯೋಜನೆ ಎನ್ನುವಂಥದ್ದು. ಸೊ ನೆಕ್ಸ್ಟ್ ಯೋಜನೆ ಅಂತ ಬಂದಾಗ ಇದು ಬಹಳ ಚಂದ ಐತಿ, ತುಂಬಾ ಅಂದ್ರೆ ತುಂಬಾ ಆ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥ ಯೋಜನೆ ಇದು. ತುಂಬಾ ಅಂದ್ರೆ ತುಂಬಾ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥ ಯೋಜನೆ. ನೋಡ್ರಿ, ಯೋಜನೆ ಹೆಸರಂತ ಬಂದಾಗ ನಮ್ಮ ಹಳ್ಳಿಯಲ್ಲಿ ನಮ್ಮ ಯುವಕರು ಶಾಲೆಗೆ, ನಮ್ಮ ಹಳ್ಳಿಯಲ್ಲಿ ನಮ್ಮ ಯುವಕರು ಶಾಲೆಗೆ. ಬಹಳ ಚಂದ ಐತಿ ಈ ಯೋಜನೆ. ನೋಡ್ರಿ, ಈ ಯೋಜನೆ ಎನ್ನುವ ನಮ್ಮ ಹಳ್ಳಿಯಲ್ಲಿ ನಮ್ಮ ಯುವಕರು ಶಾಲೆಗೆ ಎನ್ನುವಂತ ಯೋಜನೆಯ ಅಡಿಯಲ್ಲಿ ಸೊ ಅರ್ಹತೆ, ಈ ಒಂದು ಯೋಜನೆಗೆ ಅರ್ಹತೆ ಅಂತ ಬಂದಾಗ ನೋಂದಾಯಿತ ಯುವಕ ಸಂಘಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿರುವ ಒಂದು ಸರ್ಕಾರಿ ಶಾಲೆಯನ್ನ ದತ್ತುವಾಗಿ ನೀಡ್ತಾರ್ರಿ. ನೋಡ್ರಿ, ನೋಂದಾಯಿರ್ತಕ್ಕಂತಹ ಯುವಕ ಗ್ರಾಮೀಣ ಸಂಘಗಳಿಗೆ ಆ ಒಂದು ಗ್ರಾಮೀಣ ಪ್ರದೇಶತಕ್ಕಂತ ಒಂದು ಶಾಲೆ, ಸರ್ಕಾರಿ ಶಾಲೆ ದತ್ತಾಗಿ ನೀಡ್ತಾರೆ. ಆ ಒಂದು ಸಂಘ ಏನ್ ಮಾಡಿರ್ಬೇಕು, ನೋಂದಾಯಿತ ಆಗಿರ್ಬೇಕು. ಮತ್ತೆ ಅಧ್ಯಕ್ಷ ಮೂಲ ಇರುವ ಹಾಗೆ ಚೀತು ಸಂಘಟನೆ ಇರಬಾರ್ದು. ಓಕೆನಾ? ನಮ್ ಕಡೆ ಇರ್ತಾವ್ರಿ ಡಾಕ್ಟರ್ ಬಿ ಅಂಬೇಡ್ಕರ್ ಅಭಿಮಾನಿಗಳ ಬಳಗ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಅಭಿಮಾನಿಗಳ ಸಂಘ, ಭಗತ್ ಸಿಂಗ್ ಯುವಕರ ಸಂಘ. ಓಕೆನಾ? ಈ ತರ ಇರ್ತಕ್ಕಂಥ ನೋಂದಾಯಿರ್ತಕ್ಕಂಥ ಸಂಘಗಳು ಏನ್ ಮಾಡ್ಬೇಕು, ಆ ಒಂದು ನೋಂದಾಯಿರ್ತಕ್ಕಂಥ ಸಂಘಗಳಿಗೆ ಈ ಒಂದು ಯೋಜನೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಯುವಕರು ಶಾಲೆಗೆ ಎನ್ನುವಂತ ಯೋಜನೆಯಲ್ಲಿ ಸೊ ಒಂದು ಸರ್ಕಾರಿ ಶಾಲೆಯನ್ನ ದತ್ತಾಗಿ ನೀಡ್ತಾರೆ. ಆ ದತ್ತು ಆಗಿ ನೀಡಿರ್ತಕ್ಕಂತಹ ಒಂದು ಸರ್ಕಾರಿ ಶಾಲೆಗೆ ಸಹಾಯಧನ ಅಂತ ಬಂದಾಗ ಯುವಕ ಸಂಘಗಳಿಗೆ ಪ್ರತಿ ತಾಲೂಕಿಗೆ 1 ಲಕ್ಷ ಸಹಾಯಧನ ನೀಡ್ತಾರೆ. 1 ಲಕ್ಷ ಸಹಾಯಧನ ನೀಡಿ ಸೊ ಆ ಒಂದು ಯೋಜನೆ ಅನ್ವಯ ಶಾಲಾ ಮಕ್ಕಳು ಶೈಕ್ಷಣಿಕ ಮತ್ತು ಸರ್ವತೋಮುಖ ಅಭಿವೃದ್ಧಿಗಾಗಿ ಯುವ ಸಂಘಗಳು ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತದೆ. ಓಕೆನಾ? ಶಾಲಾ ಮಕ್ಕಳ ಶೈಕ್ಷಣಿಕ ಮತ್ತು ಸರ್ವತೋಮುಖ ಅಭಿವೃದ್ಧಿಗಾಗಿ ಸೊ ಯುವ ಸಂಘಗಳು ಕೆಲಸ ಮಾಡಬೇಕಾಗ್ತದಲ್ಲಿ. ಸೊ ಅದರ ಜೊತೆಗೆ ಸಮುದಾಯದ ಸಹಭಾಗಿತ್ವದ ಸಮಯದಲ್ಲಿ ಶಾಲೆ ಮತ್ತು ಶಾಲಾ ಪರಿಸರದ ಅಭಿವೃದ್ಧಿ ಮೂಲಕ ಸಾಮರಸ್ಯ ಮತ್ತು ಸಹಬಾಳ್ವೆಯನ್ನು ಉತ್ತೇಜಿಸುವುದು. ಸಿಂಪಲ್ ಆಗಿ ಹೇಳುವುದಾದ್ರೆ ಸರ್ಕಾರಿ ಶಾಲೆಯ ಅಭಿವೃದ್ಧಿ. ಓಕೆನಾ? ಅಲ್ಲಿ ಆಟದ ಇಲ್ಲಿದೆ ಅಲ್ವಾ, ಸ್ಥಳೀಯ ಶಾಲಾ ಮತ್ತು ಶಾಲಾ ಪರಿಸರ ಸ್ವಚ್ಛತೆ, ಆಟದ ಮೈದಾನವು ವರ್ಷವಿಡೀ ಉತ್ತಮ ಸ್ಥಿತಿಯಲ್ಲಿದೆ ಮತ್ತು ಬಳಸುವುದನ್ನು ಖಚಿತಪಡಿಸಿಕೊಳ್ಳುವುದು, ಆ ಶಾಲೆಯನ್ನು ಅಭಿವೃದ್ಧಿ ಮಾಡುವುದು. ಶಾಲೆ ಆಟದ ಮೈದಾನವನ್ನು ಸ್ವಚ್ಛವಾಗಿಡುವುದಾಗಿರ್ಬೋದು, ಆ ಒಂದು ಆಟದ ಮೈದಾನವನ್ನು ಬಳಕೆ ಮಾಡುವುದಾಗಿರ್ಬೋದು. ಓಕೆನಾ? ಸ್ಥಳೀಯ ಶಾಲಾ ಪರಿಸರವನ್ನು ಕಾಪಾಡುವುದು. ಓಕೆನಾ? ಶಾಲಾ ಮಕ್ಕಳ ಶೈಕ್ಷಣಿಕ ಸರ್ವತೋಮುಖ ಅಭಿವೃದ್ಧಿಗಾಗಿ ಸೊ ಶ್ರಮಿಸಿರ್ತಕ್ಕಂಥ ಸಂಘಗಳು ಸೊ ಈ ಒಂದು ಯೋಜನೆ ಮುಖಾಂತರ ತಮ್ಮ ಒಂದು ಶಾಲೆಯನ್ನ ತಾವು ಕಲ್ತಿರ್ತಕ್ಕಂಥ ಶಾಲೆಗಳಿಗೆ ಸೊ ಕೊಡುಗೆ ನೀಡತಕ್ಕಂಥ ಒಂದು ಯೋಜನೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಓಕೆನಾ? ಸೊ ಗೌರ್ಮೆಂಟ್ ಜಾಬ್ ತಗೊಂಡು ಮಾತ್ರ ತಮ್ಮ ಶಾಲೆಗೆ ಏನು ಕೊಡುಗೆ ನೀಡಬಹುದು, ದತ್ತು ತಗೊಂಡು ಏನಾದ್ರು ಕೆಲಸ ಮಾಡ್ಬೇಕಂತಕ್ಕಂಥದ್ದು ಅದು ಅಷ್ಟೇ ಅಲ್ಲ. ಸೊ ನಿರುದ್ಯೋಗಿ ಯುವಕರು ಸಹ ಈ ಒಂದು ಯೋಜನೆ ಅಡಿಯಲ್ಲಿ ಸೊ ತಮಗೆ ಇರ್ತಕ್ಕಂಥ ಒಂದು ಫ್ರೀ ಟೈಮಲ್ಲಿ ಯಾವ್ದಾದ್ರ ಸಮಯದಲ್ಲಿ ಹೋಗಿ ಇದನ್ನ ಅವರು ಇದು ಮಾಡ್ಬೋದು. ಇದಕ್ಕಿಂತ ಇಂತಿಷ್ಟು ಟೈಮ್ ಇದೇ ಸಮಯದಲ್ಲಿ ಹೋಗಿ ಆ ಒಂದು ಶಾಲೆಯ ಬಗ್ಗೆ ಅವ್ರು ಕಾಳಜಿ ವಹಿಸ್ಕೋಬೇಕಂತ ಅನ್ನುವಂಥದ್ದಿಲ್ಲ. ಅವ್ರು ಯಾವಾಗ ಫ್ರೀ ಇರ್ತಾರೆ ಯುವಕರು, ಆ ಒಂದು ಸಂದರ್ಭದಲ್ಲಿ ಅವರ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸೊ ಭಾಗವಹಿಸ್ತಕ್ಕಂಥ ಒಂದು ಯೋಜನೆ ಯಾವ್ದಂತ ಬಂದಾಗ ಸೊ ಯಾವ್ದಾಗ್ತದ್ರಿ, ಯಾವ ಯೋಜನೆ ಅಂತ ಬಂದಾಗ ಸೊ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಯೋಜನೆಯ ಹೆಸರಂತ ಬಂದಾಗ ನಮ್ಮ ಹಳ್ಳಿಯಲ್ಲಿ ನಮ್ಮ ಯುವಕರು ಶಾಲೆಗೆ, ನಮ್ಮ ಹಳ್ಳಿಯಲ್ಲಿ ನಮ್ಮ ಯುವಕರು ಶಾಲೆಗೆ ಎನ್ನುವಂಥದ್ದು. ಸೊ ಈ ಒಂದು ಯೋಜನೆಯ ವಿಶೇಷತೆ, ನಮ್ಮ ಹಳ್ಳಿಯಲ್ಲಿ ನಮ್ಮ ಯುವಕರು ಶಾಲೆಗೆ. ಇದರಲ್ಲಿ ಸಹಾಯಧನ ಎಷ್ಟು, 1 ಲಕ್ಷ ಎನ್ನುವಂಥದ್ದು ಗೊತ್ತಿರ್ಬೇಕು. ಎಷ್ಟು ಲಕ್ಷ ಸಹಾಯಧನ? 1 ಲಕ್ಷ ರೂಪಾಯಿ ಸಹಾಯಧನ ಎನ್ನುವಂಥದ್ದು ಗೊತ್ತಿರಬೇಕು. ಸೊ ಅದರ ಜೊತೆಗೆ ಯುವ ಕ್ರೀಡಾ ಮಿತ್ರ ಯೋಜನೆ, ಇದರಲ್ಲಿ ಪ್ರತಿ ಹೋಬಳಿಗೆ 25,000 ರೂಪಾಯಿ ಸಹಾಯಧನ. ಅದರ ಜೊತೆಗೆ ಗ್ರಾಮೀಣ ಕ್ರೀಡಾ ಹಬ್ಬ, ಇದು ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಡ್ತದ್ರಿ. ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಡ್ತಾ ಹೋಗ್ತದ. ಇದರ ವಿಶೇಷತೆ ಅಂತ ಬಂದಾಗ ಗ್ರಾಮೀಣ ಕ್ರೀಡೆಗಳ ಪ್ರೋತ್ಸಾಹ ಮತ್ತು ಗ್ರಾಮೀಣ ಕ್ರೀಡಾ ಪ್ರತಿಭೆಗಳ ಪ್ರೋತ್ಸಾಹ, ಗ್ರಾಮೀಣ ಕ್ರೀಡೆಗಳ ಪ್ರೋತ್ಸಾಹ ಮತ್ತು ಗ್ರಾಮೀಣ ಕ್ರೀಡೆಗಳ ಪ್ರೋತ್ಸಾಹ ಮತ್ತು ಗ್ರಾಮೀಣ ಕ್ರೀಡಾಪಟುಗಳಿಗೆ ನೆರವೇರುವಂಥದ್ದು. ಸೊ ನಿಮ್ಗೇನಾದ್ರೂ KSL ಮೇನ್ಸ್ ಮತ್ತು PSI ಎಕ್ಸಾಮ್ಸ್ ಅಲ್ಲಿ ಇದೇನು ಪ್ರಬಂಧವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸೊ ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಈ ಯೋಜನೆಗಳು ನಿಮಗೆ ತುಂಬಾ ಉಪಯುಕ್ತ ಆಗ್ತವೆ. ಯಾವ ತರ ಅಂತ ಬಂದಾಗ ಕ್ರೀಡೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮಗಳಂತ ಆಗ್ಬಿಟ್ಟು ಸೊ ಈ ಟೈಟಲ್ಗಳನ್ನ ಸೊ ಈ ಯೋಜನೆಗಳನ್ನ ಬರೆದ್ರೆ ಅಲ್ಲೇನಾಗ್ತದ
ಸರಿಯಾದ ಉತ್ತರವನ್ನ ಬರೆದು ಸೊ ಒಂದು ರಿಲೇಟೆಡ್ ಮಾಹಿತಿಯನ್ನ ಬರೆದು ಪ್ರಬಂಧದಲ್ಲಿ ಏನು ಸೆಕೆಂಡ್ ಪೇಪರ್ ಅಲ್ಲಿ ಅಥವಾ ಆ ಒಂದು ಪ್ರಬಂಧ ಬರೀತಕ್ಕಂಥ ಪೇಪರ್ ಅಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಅಂಕವನ್ನು ಪಡ್ಲಿಕ್ಕೆ ಉಪಯೋಗ ಆಗ್ತದೆ. ಯಾಕಂತಂದ್ರೆ ನೀವು PSI ಮತ್ತು KS ಅಲ್ಲಿ ಬರುವಂತ ಸಂದರ್ಭದಲ್ಲಿ ಈ ತರ ಯೋಜನೆಗಳ ಮುಖಾಂತರ ನೀವು ಯೋಜನೆಗಳನ್ನ ಹಾಕಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ಕೆಲವೊಂದು ಉಪಕ್ರಮಗಳನ್ನ ಅಳವಡಿಸಿಕೊಂಡು ಬರೆದಿದ್ಯಾದಲ್ಲಿ ಸೊ ನಿಮ್ಗೆ ಏನಾಗ್ತದಲ್ಲಿ ಕ್ವಶನ್ಸ್ಗೆ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೆಚ್ಚಿನಾಗಿರ್ತಕ್ಕಂಥ ಮಾರ್ಕ್ಸ್ ಅನ್ನು ಪಡ್ಲಿಕ್ಕೆ ನಿಮಗೆ ಅನುಕೂಲವಾಗ್ತದ. ಸೊ ನೆಕ್ಸ್ಟ್ ಚರ್ಚೆ ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಕ್ರೀಡಾ ಹಬ್ಬ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ. ನೋಡ್ರಿ, ಇದರ ವಯಸ್ಸು, ಇದಕ್ಕೆ ಅರ್ಹತೆ ಆಗಿರ್ತಕ್ಕಂಥ ವಯಸ್ಸು 18ರಿಂದ 29 ವರ್ಷ ವಯಸ್ಸಿರಬೇಕು. ಸೊ ಕನಿಷ್ಠ ಒಂದು ಗುಂಪಿನಲ್ಲಿ 10ರಿಂದ 20 ಜನ ಸದಸ್ಯರು. ನಿನ್ನೆ ಒಂದು ಗುಂಪಿನ ಬಗ್ಗೆ ಚರ್ಚೆ ಮಾಡಿದೆ, ಮೈಕ್ರೋ ಕ್ರೆಡಿಟ್ ನೇರ ಸಾಲ ಯೋಜನೆ. ಆ ಮೈಕ್ರೋ ಕ್ರೆಡಿಟ್ ನೇರ ಸಾಲ ಯೋಜನೆಗೆ ಸಂಬಂಧಪಟ್ಟಂತೆ ಕನಿಷ್ಠ ಒಂದು ಗುಂಪಿನಲ್ಲಿ ಎಷ್ಟು ಜನ ಸದಸ್ಯರಿರ್ಬೇಕು? ಮೈಕ್ರೋ ಕ್ರೆಡಿಟ್ ನೇರ ಸಾಲ ಯೋಜನೆ ಅಡಿಯಲ್ಲಿ ಮೈಕ್ರೋ ಕ್ರೆಡಿಟ್ ನೇರ ಸಾಲ ಯೋಜನೆ ಅಡಿಯಲ್ಲಿ ಒಂದು ಗುಂಪಿನಲ್ಲಿರಬೇಕಾದ ಸದಸ್ಯರ ಸಂಖ್ಯೆ ಎಷ್ಟು? ಎಸ್, ಎಷ್ಟು ಜನ ಸದಸ್ಯರು? 10 ಜನ ಸದಸ್ಯರು ಎನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಓಕೆ ಸ್ನೇಹಿತರೆ, ಇದು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯ. ಸೊ ಅಷ್ಟೇ ಅಲ್ಲದೆ ನಾಳೆಯೂ ಸಹ ಸಾಧ್ಯ ಆದ್ರೆ 6 ಗಂಟೆಯ ತರಗತಿಯಲ್ಲಿ ಭೇಟಿಯಾಗೋಣ. ಓಕೆನಾ? ನಾಳೆಯೂ ಸಹ ಸಾಧ್ಯ ಆದ್ರೆ 6 ಗಂಟೆಯ ತರಗತಿಯಲ್ಲಿ ಭೇಟಿಯಾಗೋಣ. ಸೊ ಇವತ್ತಿನ ತರಗತಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಡೌಟ್ ಅನ್ನು ಕೇಳಬಹುದು, ಇಲ್ಲಾಂದ್ರೆ ತರಗತಿಗೆ ವಿರಾಮ ನೀಡೋಣ. ನಾಳೆ ಕ್ಲಾಸ್ ಅಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ಸೊ ಇತ್ತೀಚಿನ ಸುದ್ದಿಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋಣ. ಸುದ್ದಿಯಲ್ಲಿರುವ ಯೋಜನೆಗಳು ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಹೋಗೋಣ. ಸೊ ಏನು ಡೌಟ್ಸ್ ಇಲ್ವಾ? ಏನು ಡೌಟ್ಸ್ ಇಲ್ಲ ಅಂತಂದ್ರೆ ತರಗತಿಗೆ ವಿರಾಮ ನೀಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಮತ್ತೆ ಪುನಃ ನಾಳೆ ತರಗತಿಯಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.